ಓಂ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ. ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೀರುತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕೀ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮಾಯಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತಧಾಮದೆ ನಗರಗ್ರಾಮತಾರಿಣೇ. ನಮಾಯಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ವಾಂಛಾಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 3. ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ ಇವತ್ತು ನಾವು 37. ಮಾತಾಜಿ ಯಾರು ಓದ್ತಾರೆ ಇವತ್ತು? ಮಹೇಶ್ವರಿ ಮಾತಾಜಿ ಓದಿ ಮಾತು. ಮಹೇಶ್ವರಿ ಮಾತಾಜಿ ಓದಿ. ಓದ್ತೀನಿ ಮಾತಾಡ್ತೀನಿ. यदि एषा उपरथा देवी मया वैशर्धी मतिः सम्पन्नः एव इति विदुः महिम्नि स्वे महीयते. ಅನುವಾದ: ಭ್ರಮಾಶೀಲ ಪದಪದಾರ್ಥ. ಯದಿ ಏನಾದರೂ, ಏಷ ಈ, ಉಪರಥ ಈಗಾದರೆ. ಶ್ಲೋಕ 34 ಮಾತಾಡಿ. 37 ನಾಚಾಸ್ಯೆ ಕಶ್ಚಿನ್ ನಿಪುಣೆ ಅಂತ ಅದ ಮಾತಾಜಿ. ಜಂತು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿಲ್ಲ ಮಾತಾಜಿ. ಹೌದು ಮಾತಾಜಿ, ಅದೇ ಶ್ಲೋಕ ಓದಿ. 37. ನಾಚ ಅಸ್ಯ ಕಶ್ಚಿತ್ ನಿಪುಣೇನ ಧಾತು ಅವೈಥಿ ಜಂತುಃ ಕಮುನೀಶಃ ಊತಿಃ ನಾಮಾನಿ ರೂಪಾಣಿ ಮನೋವಚೋಭಿಃ ಸಂತನ್ವತಾಃ ನಟಾಚಾರ್ಯಾಂ ಇವ ಅಗ್ನಃ. ಪದಪದಾರ್ಥ ನ ಇಲ್ಲ ಚ ಮತ್ತು ಅಸ್ಯ ಅವನ, ಕಶ್ಚಿತ್ ಯಾರೊಬ್ಬರು, ನಿಪುಣೇನ ಜಾಣ್ಮೆಯಿಂದ, ಧಾತುಹು ಸೃಷ್ಟಿಕರ್ತನ, ಅವೈಥಿ ಅರಿಯಬಲ್ಲನು, ಜಂತುಹು ಜೀವಿಯು, ಕಮುನಿಶಃ ಅಲ್ಪಮತಿಯಿಂದ, ಉತೀಹಿ ಭಗವಂತನ ಕಾರ್ಯಗಳನ್ನು, ನಾಮಾನಿ ಅವನ ನಾಮಗಳನ್ನು, ರೂಪಾಣಿ ಅವನ ರೂಪಗಳನ್ನು, ಮನಃ ವಚೋಭಿಹಿ ಊಹಾತ್ಮಕ ಚಿಂತೆಯಿಂದ ಅಥವಾ ಭಾಷಾ ಸರಣಿಯಿಂದ, ಸಂತನ್ವತಃ ಪ್ರದರ್ಶಿಸುತ್ತಿರುವ, ನಟಚಾರ್ಯಾಂ ಒಂದು ನಾಟಕೀಯವಾದ ಅಭಿನಯವನ್ನು, ಇವ ಈ ರೀತಿಯಾಗಿ, ಅಗ್ನಃ ಮೂರ್ಖರು. ಅನುವಾದ: ಅಲ್ಪಜ್ಞಾನಿಗಳಾದ ಮೂರ್ಖರು ನಾಟಕದಲ್ಲಿ ನಟನಂತೆ ಅಭಿನಯಿಸುತ್ತಿರುವ ಭಗವಂತನ ರೂಪಗಳ ದಿವ್ಯ ಲಕ್ಷಣಗಳನ್ನಾಗಲಿ
ಅಥವಾ ನಾಮಕ್ರಿಯಾದಿಗಳನ್ನಾಗಲಿ ಅರಿಯಲಾರರು. ಅವುಗಳನ್ನು ಅವರು ತಮ್ಮ ಊಹೆಗಳಿಂದಲೇ ಮಾತುಗಳಿಂದಾಗಲಿ ವ್ಯಕ್ತಪಡಿಸಲು ಕೂಡ ಅಸಮರ್ಥರು. ಭಾವಾರ್ಥ. ಪಾದರಿಗೆ ಜಯವಾಗಲಿ. ಮಾತಾಜಿ ಪರಮ ಭಾವಾರ್ಥ ಸತ್ಯದ ಬೇಡ, ಮಾತಾಜಿ ಭಾವಾರ್ಥ ಬೇಡ, ನಾನು ಹರೇ ಕೃಷ್ಣ. ಹಾಗೆ ಓದ್ಕೊಂಡು ತಿಳ್ಕೊಳ್ಳಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. 36ನೇ ಶ್ಲೋಕದಲ್ಲಿ ಸುತ ಗೋಸ್ವಾಮಿಗಳು ಭಗವಂತ ದೋಷರಹಿತ ಆಗಿರೋನು, ಅಮೋಘ ಲೀಲಾ ಅನ್ನೋ ವಿಚಾರನ ನಮ್ಗೆ ತಿಳುವಳಿಕೆ ಕೊಟ್ರು. ಜೊತೆಯಲ್ಲಿ ಅವನು ಈ ಭೌತಿಕ ಜಗತ್ತಲ್ಲಿ ಅವನಿದ್ರೇನು ಕೂಡ ಅವನು ಇದಕ್ಕೆ ಅಂಟ್ಕೊಳ್ದಿರ ಅಬಾಧೀತನಾಗಿ ಯಾವಾಗ್ಲೂ ಇರ್ತಾನೆ. ಆದರೆ ನಾಸ್ತಿಕರಾಗಿರೋರು ಇದನ್ನ ಯಾವತ್ತೂ ಕೂಡ ತಿಳುವಳಿಕೆ ಪಡಕ್ಕಾಗಲ್ಲ ಅನ್ನೋದನ್ನ ಪ್ರಭುಪಾದರು ಕಡೆಯದಾಗಿ ನಮ್ಗೆ ತಿಳುವಳಿಕೆ ಕೊಟ್ರು. ಇನ್ನು ಮತ್ತೆ ಮುಂದುವರಿಸಿ ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಭಗವಂತ ಇಲ್ಲೇನು ನಟಾಚಾರ್ಯ, ಅವನೇನು ಒಂದು ನಾಟಕದಲ್ಲಿ ನಾಟಕಕಾರ ಯಾವ ತರ ನಟನೆ ಮಾಡ್ತಾ ಇದ್ದಾನೋ ಆ ಪ್ರಕಾರವಾಗಿ ಭಗವಂತ ಈ ಜಗತ್ತಲ್ಲಿ ಅವತಾರ ತಗೊಂಡು ಲೀಲಾ ವಿನೋದಗಳನ್ನ ಅವನು ತೋರಿಸ್ತಾ ಇದ್ದಾನೆ. ಕೆಲವೊಂದ್ಸಲಿ ನಮ್ಗೆ ಅದು, ಅದರಲ್ಲೂ ವಿಶೇಷವಾಗಿ ಭಕ್ತರು ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಯಾಕೆಂದ್ರೆ ಭಗವಂತ ಭಕ್ತರಿಗೆ ಭಕ್ತಾಮಾಂ ಅಭಿಜಾನಾತಿ ಯಾವನ್ಯಚಾಸ್ಮಿನ್ ತತ್ವತಃ, ಭಕ್ತರಿಗೆ ಮಾತ್ರ ಇದು ಗೊತ್ತಾಗತ್ತೆ ಭಗವಂತ ಯಾವ ತರ ಲೀಲೆಗಳನ್ನ ಮಾಡ್ತಾರೆ ಅನ್ನೋದನ್ನ. ಆದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಇದನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅವನನ್ನ ಸಾಮಾನ್ಯವಾಗೇ ನೋಡ್ತಾರೆ, ಇಲ್ಲ ಒಬ್ಬ ರಾಜನ್ ತರ ನೋಡ್ತಾರೆ, ಇಲ್ಲ ಒಂದ್ ಮಗು ತರ ನೋಡ್ತಾರೆ, ಇಲ್ಲ ಒಬ್ಬ ಒಬ್ಬ ಕಾಮಾಸಕ್ತನಾದ್ರೆ ಯಾವ ತರ ಇರ್ಬೋದು ಆ ತರ ಅವರನ್ನ ಭಗವಂತನನ್ನ ಚಿಂತನೆ ಮಾಡ್ತಾರೆ. ಈ ತರ ಒಂದೊಂದು ಲೀಲೆಗಳಲ್ಲಿ ಅವನೇನು ಆ ಲೀಲಾ ವಿನೋದಗಳನ್ನ ನಾಟಕನ ತೋರಿಸ್ತಾ ಇದ್ದಾನೋ ಅದನ್ನ ಅವರು ಅವರದೇ ಆಗಿರೋದು ಊಹಾತ್ಮಕ ಚಿಂತನೆಗಳಿಂದ ಮಾತ್ರ ತಿಳುವಳಿಕೆ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಯಾರನ್ನು ಕೂಡ ಆತರ ತಿಳುವಳಿಕೆ ಪಟ್ಕೊಂಡು ಭಗವಂತನನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರು ಗೊಂದಲಕ್ಕೆ ಒಳಗಾಗ್ತಾರೆ. ಇಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಅವನ ಈ ಒಂದು ಸೃಷ್ಟಿಯಲ್ಲಿ ನಿಯಮಗಳನ್ನ ಅವನು ವ್ಯವಸ್ಥೆ ಮಾಡಿದ್ದಾರೆ, ಅದನ್ನ ಮೀರಿ ಏನಾದ್ರೂ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಾಗ ಒಬ್ಬ ವ್ಯಕ್ತಿ ಗೊಂದಲದಲ್ಲಿ ಯಾವ ತರ ಸಿಕ್ಕಾಕೋತಾನ, ಅದೇ ತರ ಎಲ್ರು ಕೂಡ ಆ ಗೊಂದಲದಲ್ಲೇ ಬರ್ತಾರೆ. ಆದ್ರೆ ಅವ್ರು ಬರೋಂತ ಮತ್ತೆ ಅವ್ರು ಮಾಡುವಂತ ಲೀಲೆಗಳ ಹಿಂದೆ ದಿವ್ಯವಾಗಿರೋದು ಅರ್ಥಗಳಿದೆ, ಸಾಕ್ಷಾತ್ಕಾರಗಳಿದೆ. ಪ್ರತಿಯೊಬ್ಬ ಜೀವಿಗೂ ಅದರಿಂದ ಅನುಕೂಲ ಆಗ್ಬೇಕು ಅನ್ನೋದೇ ವಿಚಾರ ಇಟ್ಕೊಂಡು ಭಗವಂತ ಇಂತ ಲೀಲೆಗಳನ್ನ ಈ ಜಗತ್ತಲ್ಲಿ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳುವಳಿಕೆ. ಅದನ್ನ ಏನ್ ಹೇಳ್ತಾ ಇದ್ರೆ, ಅಲ್ಪಜ್ಞಾನಿಗಳಾದ ಮೂರ್ಖರು ನೋಡಿ, ಅಷ್ಟೇ ಅನುವಾದದಲ್ಲಿ ಏನ್ ಹೇಳ್ತಾರೆ, ಅಲ್ಪಜ್ಞಾನಿಗಳು, ತಿಳುವಳಿಕೆ ಇಲ್ದಿರ ಇರೋರು, ಮೂರ್ಖ ವ್ಯಕ್ತಿಗಳು ಮಾತ್ರ ನಾಟಕದಲ್ಲಿನ ನಟನಂತೆ ಅಭಿನಯಿಸುತ್ತಿರುವ ಭಗವಂತನ ರೂಪಗಳ ದಿವ್ಯ ಲಕ್ಷಣಗಳನ್ನಾಗಲಿ ಆತನ ನಾಮಕ್ರಿಯಾದಿಗಳನ್ನಾಗಲಿ ಅರಿಯಲಾರರು. ಭಗವಂತ ಸಾಮಾನ್ಯ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ರೂಪ ಇರ್ಬೋದು, ಅವನ ಲೀಲೆಗಳಿರ್ಬೋದು, ಅವನ ನಾಮಗಳಿರ್ಬೋದು, ಇದು ಯಾವುದನ್ನು ಕೂಡ ಸಾಮಾನ್ಯ ಆಗಿರೋದು ವಿಚಾರ ಅಲ್ವೇ ಇಲ್ಲ. ಅದೆಲ್ಲಾನು ಕೂಡ ದಿವ್ಯವಾಗಿರೋದು ವಿಚಾರಗಳು. ಅವುಗಳನ್ನು ಅವರು ತಮ್ಮ ಊಹೆಗಳಿಂದಾಗಲಿ ಮಾತುಗಳಿಂದಾಗಲಿ ವ್ಯಕ್ತಪಡಿಸಲು ಕೂಡ ಅಸಮರ್ಥರು. ಅದನ್ನ ಊಹಾತ್ಮಕವಾಗಿ ಚಿಂತನೆ ಮಾಡೋದ್ರಿಂದ, ಇಲ್ಲ ಅವನನ್ನ ಮಾತುಗಳಿಂದ ಅದೇನೋ ಅರ್ಥ ಮಾಡೋ ತರ ಪ್ರಯತ್ನ ಪಡೋದ್ರಿಂದ ಯಾರನ್ನೂ ಕೂಡ ಅದನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಮಾತ್ರನೇ ಅದನ್ನ ತಿಳುವಳಿಕೆ ಕೊಡ್ಬೋದು, ಅದನ್ನ ಅರ್ಥ ಮಾಡಿಸ್ಬೋದೇ ಹೊರತು ಬೇರೆ ಯಾರನ್ನೂ ಕೂಡ ಅದನ್ನ ಅರ್ಥ ಮಾಡಿಸೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೆ ಮತ್ತೆ ಭಗವಂತ ಏನ್ ಹೇಳ್ತಾ ಇರೋದು, ನನ್ ಭಕ್ತರಾಗಿ ನನ್ಗೆ ಶರಣಾಗತಿ ತಗೊಳ್ಳಿ, ಮನ್ಮನಾ ಭವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕರು.
ನೀನ್ ಅವಾಗ ಮಾತ್ರನೇ ನನ್ನನ್ನ ಸಂಶಯ ಇಲ್ದಿರ ನೀನ್ ನನ್ನನ್ನ ಯಥಾವತ್ತಾಗಿ ತಿಳುವಳಿಕೆ ಪಡಿತೀಯ. ಅವಾಗ ಖಂಡಿತವಾಗ್ಲೂ ನೀನ್ ಎಲ್ಲಾ ಗೊಂದಲದಿಂದ ಬಿಡುಗಡೆ ಆಗೋಗ್ತೀಯ. ನೋಡಿ, ಭೌತಿಕ ಜಗತ್ತು ಪ್ರಭುಪಾದರು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಒಂದು ಬಾವಿ ಇದ್ದಂಗ ಅಷ್ಟೇನೆ ಇದು. ಬಾವಿಯಲ್ಲಿರೋದು ಕಪ್ಪೆಗೆ ಬಾವಿ ಬಿಟ್ರೆ ಬೇರೆ ಏನು ಪ್ರಪಂಚನೇ ಗೊತ್ತಿಲ್ಲ ಅದಕ್ಕೆ. ಅದು ಅನ್ಕೊಂಡಿರುತ್ತೆ ಅದು ಹುಟ್ಟಿದ್ದು ಅಲ್ಲೇ, ಅದು ದೇಹ ಬಿಡೋದನ್ನು ಅಲ್ಲೇ. ಆದ್ರೆ ಬಾವಿಯಲ್ಲಿರೋ ಕಪ್ಪೆಗೆ ಬೇರೆ ಪ್ರಪಂಚ ಏನಿದೆ, ಹೊರಗಡೆ ಏನಿದೆ ಅಂತ ಯಾವ ತರ ಗೊತ್ತಾಗುತ್ತೆ ಇಲ್ವೋ, ಅದೇ ತರ ಮೂರ್ಖ ವ್ಯಕ್ತಿಗಳಿಗೆ ಈ ಒಂದು ದೇಹ, ಈ ಒಂದು ಪ್ರಪಂಚ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ. ಅವ್ರಿಗೆ ಅರ್ಥ ಮಾಡೋದಕ್ಕೆ ಅದನ್ನ ಸಾಧ್ಯ ಇಲ್ಲವೇ ಇಲ್ಲ. ಆದ್ರೆ ಯಾವಾಗ ಭಗವಂತನ ಒಂದು ಕರುಣೆಯಿಂದ ಭಗವಂತನೇ ಬಂದು ಅವನ ಬಗ್ಗೆ ಅವನನ್ನ ತಿಳುವಳಿಕೆ ಕೊಟ್ಟಾಗ ಮಾತ್ರನೇ ನಾವು ಅವನನ್ನ ಅರ್ಥ ಮಾಡ್ಕೋಬೋದೇ ಹೊರತು ಬೇರೆ ದಾರಿ ಇಲ್ವೇ ಇಲ್ಲ ಇಲ್ಲಿ. ಅದಕ್ಕೆ ಪ್ರಭುಪಾದರ ಉದಾಹರಣೆ ಮುಂದೆ ಇಡ್ತಾರೆ. ಬಾವಿಯಲ್ಲಿರೋ ಕಪ್ಪೆಗಳ ತರ ನಮ್ದು ಪರಿಸ್ಥಿತಿ ಜಗತ್ತಲ್ಲಿ. ನಮ್ಗೆ ಪ್ರಪಂಚ ಬೇರೇನು ಗೊತ್ತೇ ಇಲ್ಲ ನಮ್ಗೆ. ಆದ್ರೆ ಪ್ರಪಂಚ ಅಗಾಧವಾಗಿದೆ, ದೊಡ್ಡ ಸಮುದ್ರ ಇದೆ, ಪ್ರಪಂಚ ಇದೆ. ಬಾವಿಯಲ್ಲಿರೋ ಕಪ್ಪೆಗೆ ಏನು ಅದು ಅರ್ಥನೂ ಆಗಲ್ಲ. ಆತರ ಇಲ್ಲಿ ಊಹಾತ್ಮಕವಿಗೆ ಇವಾಗ ಬಾವಿಯಲ್ಲಿರೋದು ಕಪ್ಪೆ ಎಷ್ಟು ಊಹೆ ಮಾಡಕ್ಕಾಗತ್ತೆ ಅದು. ಓ, ಈ ಪ್ರಪಂಚ ಬೇರೆ ಏನೋ ಇರ್ಬೋದು, ಓ 2ರಷ್ಟು ಇರ್ಬೋದಾ, ನನ್ ಬಾವಿಗಿನ್ನ 2ರಷ್ಟು ಇರ್ಬೋದಾ, 3ರಷ್ಟು ಇರ್ಬೋದಾ ಅಂತ ಅಷ್ಟೇ ಯೋಚನೆ ಮಾಡ್ಬೋದು. ಅಕಸ್ಮಾತ್ ಯೋಚನೆ ಮಾಡಿದ್ರೇನು ಕೂಡ. ಆದ್ರೆ ಸಮುದ್ರ ಎಷ್ಟು ಅಗಾಧವಾಗಿದೆ ಅಂತ ಅದಕ್ಕೆ ತಿಳುವಳಿಕೆಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ಮೂರ್ಖರು ಅವನನ್ನ ಊಹೆಗಳಿಂದ ಮತ್ತೆ ಆ ಮಾತುಗಳಿಂದ ವರ್ಣನೆ ಮಾಡಕ್ಕಾಗಲ್ಲ. ವರ್ಣನೆ ಮಾಡಕ್ಕೆ ಪ್ರಯತ್ನ ಪಟ್ರೆ ಅವ್ರೇನಾಗ್ತಾರೆ, ಕಪ್ಪೆ. ಅದಕ್ಕೆ ಪ್ರಭುಪಾದರು ಏನ್ ಹೇಳಿದ್ರು, ಸಮುದ್ರದ ಕಪ್ಪೆ ಬಂತು, ಅದ್ ಕೇಳ್ತು ಎಷ್ಟು ದೊಡ್ಡದಿದೆ, ಇಷ್ಟು ದೊಡ್ಡದಿದ್ಯಾ, ಅಷ್ಟು ದೊಡ್ಡದಿದ್ಯಾ ಅಂತ ಅದು ತನ್ನ ಶಕ್ತಿನೆಲ್ಲ ಮೀರಿಸಿ ಪ್ರಯತ್ನ ಪಡ್ತು ವರ್ಣನೆ ಮಾಡಕ್ಕೆ. ಏನಾಯ್ತು, ಢಮ್ ಅಂತ ಒಡೆದೇ ಹೋಯ್ತದು. ಆತರ ಪರಿಸ್ಥಿತಿ ಅಷ್ಟೇ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ, ಪರಮ ಸತ್ಯದ ದಿವ್ಯ ಸ್ವಭಾವಗಳನ್ನು ಯಾರು ಸರಿಯಾಗಿ ವರ್ಣಿಸಲಾರರು. ಆದುದರಿಂದಲೇ ಭಗವಂತನು ಮನಸ್ಸು ಮತ್ತು ಮಾತುಗಳ ಅಭಿವ್ಯಕ್ತಿಗೆ ಅತೀತನು. ಅವನನ್ನ ಮನಸ್ಸು ಮತ್ತೆ ಮಾತುಗಳಿಂದ ಯಾವುದೇ ಕಾರಣಕ್ಕೆ ವರ್ಣನೆ ಮಾಡಕ್ಕಾಗಲ್ಲ. ಅದರಿಂದ ಅವನು ಅತೀತ. ಭಗವದ್ಗೀತೆಯಲ್ಲೂ ಭಗವಂತ ಅದನ್ನೇ ಹೇಳ್ತಾರೆ ಎಂದು ಹೇಳಲಾಗಿದೆ. ಆದರೂ ಅಲ್ಪಜ್ಞಾನಿಗಳಾದವರು ಕೆಲವರು ಪರಮ ಸತ್ಯದ ಸ್ವರೂಪವನ್ನು ಅಪರಿಪೂರ್ಣ ಊಹಾತ್ಮಕ ಚಿಂತನೆಗಳಿಂದ, ಆತನ ಕ್ರಿಯೆಗಳ ದೋಷಪೂರ್ಣ ವಿವರಣೆಗಳಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ರೆ ಕೆಲವು ಅಲ್ಪಜ್ಞಾನಿಗಳಾಗಿರೋರು ಅವ್ರದೇ ಆಗಿರೋದು ಚಿಂತನೆಗಳು, ವಿಚಾರಗಳಿಂದ ಭಗವಂತನನ್ನ ತಿಳುವಳಿಕೆ ಪಡೆಯಕ್ಕೆ ಪ್ರಯತ್ನ ಪಡ್ತಾರೆ. ಅದು ಆತರ ಯಾವತ್ತೂ ಕೂಡ ಮಾಡಬಾರದು. ಅದಕ್ಕೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಿಯೋ ವಿದುಹು. ಇದು ಅತ್ಯಂತ ರಹಸ್ಯ. 9ನೇ ಅಧ್ಯಾಯದಲ್ಲಿ ಮತ್ತೆ ನಾವು ತಿಳುವಳಿಕೆ ಪಡಿತೀವಿ. ಇದು ಅತ್ಯಂತ ರಹಸ್ಯವಾಗಿರೋದು ಜ್ಞಾನ. ಇದಕ್ಕಿನ್ನ ಶ್ರೇಷ್ಠ ಆಗಿರೋದು ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಇದಕ್ಕಿನ್ನ ಶ್ರೇಷ್ಠ ಆಗಿರೋದು ಯಾವ್ದು ಇಲ್ಲ, ಇದಕ್ಕಿನ್ನ ರಹಸ್ಯವಾಗಿರೋದು ಯಾವ್ದು ಇಲ್ಲ. ಆದ್ರೆ ಇದನ್ನ ಹೆಂಗ್ ಪಡಿಬೇಕು? ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಿಯೋ ವಿದುಹು. ಇದು ಪರಂಪರೆಯಿಂದ ಮಾತ್ರನೇ ನಮ್ಗೆ ಇದನ್ನ ಅರ್ಥ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಬೇರೆ ದಾರಿ ಇಲ್ಲ. ಪರಂಪರೆಯಲ್ಲಿ ಏನು? ಪರಂಪರೆಯಲ್ಲಿ ಎಲ್ಲರೂ ಕೂಡ ಭಗವಂತನ ಭಕ್ತರು ಮತ್ತೆ ಭಗವಂತನ ಆ ಪರಂಪರೆಯಲ್ಲಿ ಯಥಾವತ್ತಾಗಿ ತಿಳುವಳಿಕೆ ಪಟ್ಕೊಂಡಿದ್ದಾರೆ. ನೇರವಾಗಿ ಭಗವಂತನಿಂದಾನೇ ಆ ಒಂದು ಜ್ಞಾನ ಪರಂಪರೆ ಮುಖಾಂತರವಾಗಿ ಪ್ರಾಪ್ತಿ ಆಗುತ್ತೆ. ಅದರಿಂದ ನಾವೆಲ್ಲರೂ ಕೂಡ ಅಲ್ಪಜ್ಞರು. ನಮ್ಗೆ ಅಂತ ಊಹಾತ್ಮಕ ಚಿಂತನೆಗಳಿಂದ ಯಾವತ್ತೂ ಕೂಡ ವಿಚಾರ ಮಾಡಕ್ ಆಗದೇ ಇಲ್ಲ. ಅದಕ್ಕೆ ಮುಂದುವರಿಸಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಆತನ ಕ್ರಿಯೆಗಳು ದೋಷಪೂರ್ಣ ವಿವರಣೆಗಳಿಂದ ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ. ಸಾಮಾನ್ಯವಾಗಿ ಭಗವಂತನ ಕಾರ್ಯಗಳು, ಆತನ ಅವತಾರ ಮತ್ತು ನಿರ್ಗಮನಗಳು, ಆತನ ನಾಮಗಳು, ರೂಪಗಳು, ಪರಿವಾರಗಳು, ವ್ಯಕ್ತಿತ್ವಗಳು, ಅಷ್ಟೇಕೆ ಆತನಿಗೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳು ಕೂಡ ನಿಗೂಢವಾಗಿ ಕಾಣುತ್ತವೆ. ಬರೀ ಒಂದ್ ವಿಚಾರ ಅಲ್ಲ. ಕಡೆಗೆ ಏನ್ ಹೇಳಿದ್ರು ಪ್ರಭುಪಾದರು ಇಲ್ಲಿ, ಒಂದ್ಯಾಕೆ ಎಲ್ಲಾನು ಕೂಡ, ಪ್ರತಿ ಒಂದನ್ನು ಕೂಡ
ನಿಗೂಢತೆ ಅಂದ್ರೆ ಇವಾಗ ಉದಾಹರಣೆಗೆ ನಾವು ತಗೊಂಡಾಗ ಅವನು ಮಗು ಆಗಿದ್ದ ಪೂತನ ಹತ್ರ ಅವನು ಹಾಲನ್ನೇ ಕುಡಿದಿದ್ದು, ಆದ್ರೆ ನಿಗೂಢವಾಗಿ ಏನ್ ನಡೀತು ಅಲ್ಲಿ? ಅವರೆಲ್ಲಾ ಪಾಪಗಳನ್ನ ಈರ್ಬಿಟ್ರು. ಭಗವಂತ ಒಂದೇ ಸಲಿ ಅವರನ್ನ ದೋಷ ಮುಕ್ತರನ್ನಾಗಿ ಮಾಡ್ಬಿಟ್ರು, ಅವರನ್ನ ತಾಯಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ರು. ಇದು ಭಗವಂತ. ಮಗುವಾಗಿ ಸಾಮಾನ್ಯವಾಗಿ ದೃಷ್ಟಿಯಿಂದ ನೋಡಿದ್ರೆ ಏನಾಯ್ತು, ಇಲ್ಲಿ ಒಂದ್ ಮಗು ಏನ್ ಮಾಡಕ್ಕಾಗತ್ತೆ ಅನ್ನೋ ಒಂದು ಕಾರಣ ಸಾಮಾನ್ಯ ವ್ಯಕ್ತಿಗಳು ಯೋಚನೆ ಮಾಡುವುದು. ಊಹಾತ್ಮಕವಾಗಿ ಇದನ್ನ ಚಿಂತನೆ ಮಾಡ್ತಾ ಹೋದ್ರೆ ಅದರಿಂದ ಏನು ಪ್ರಯೋಜನ ಆಗತ್ತೆ? ಇಲ್ಲ ಮಗು ಅಲ್ಲ, ಮಗು ಒಳಗಡೆ ಇದ್ದಿದ್ದು ಯಾವ್ದೋ ಒಂದ್ ಶಕ್ತಿ ಇರ್ಬೋದು, ಹಾಗಿರ್ಬೋದು. ಈಗ ನೇರವಾಗಿ ಇಲ್ಲಿ ಕೃಷ್ಣ ಮಗು ರೂಪದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪೂತನಾಗಿ ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ರೆ ಊಹಾತ್ಮಕ ಚಿಂತನೆ ಮಾಡೋರು ಏನ್ ಮಾಡ್ತಾ ಇದ್ದಾರೆ? ಮಗು ಅಲ್ಲ, ಕೃಷ್ಣ ಅಲ್ಲ, ದೇಹ ಅಲ್ಲ, ಒಳಗಡೆ ಏನೋ ಶಕ್ತಿ ಇದೆ, ಈ ತರ ಯೋಚನೆ ಮಾಡ್ತಾ 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 ಏನೋ ಅರ್ಥ ಇಲ್ದಿರೋದು ವಿವರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಪುರಂದರದಾಸರು ಪರಂಪರೆಯಲ್ಲಿ ಏನ್ ಹೇಳಿದ್ರು? ಅದನ್ನ ಆಡಿಸಿದಳೆ ಶೋಧೆ ಜಗದೋದ್ಧಾರನ, ಅಣೋರಣೀಯನ ಮಹತೋ ಮಹಿಯನ, ಅಪ್ರಮೇಯನ ನಿಗಮಕ್ಕೆ ಸಿಲುಕದ ಅಗಣೀತ ಮಹಿಮನ, ಆಡಿಸಿದಳೆ ಶೋಧೆ ಜಗದೋದ್ಧಾರನ. ಆ ಕೃಷ್ಣನೇ, ಅವನೇ ಆ ಮಗು ರೂಪದಲ್ಲಿ ಯಾರಿದಾನಲ್ಲ ಅವನೇ ಭಗವಂತ. ನೀವು ಇನ್ ಯಾವುದೇ ಊಹೆ ಮಾಡಬೇಡಿ ಅಲ್ಲಿ ಹೇಳ್ಬಿಟ್ರು. ಇಲ್ಲಿ ಯಶೋಧ ಮಾತೆ ಕೈಗೆ ಬೆತ್ತ ಹಿಡ್ಕೊಂಡು ಕೈಯಲ್ಲಿರೋ ಬೆತ್ತ ನೋಡಿ ಏನ್ ಮಾಡ್ತಾ ಇದಾರೆ? ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ. ಸಾಮಾನ್ಯ ದೃಷ್ಟಿಯಿಂದ ನೋಡಿದ್ರೆ ಅದು ಸಾಮಾನ್ಯವಾಗಿ ಕಾಣುತ್ತೆ. ಅದೇ ಬೆತ್ತ ಹಿಡ್ಕೊಂಡು ಓಡಿಸ್ತಾ ಇದ್ದಾನೆ. ಆದ್ರೆ ಕೈಯಲ್ಲಿ ಯಾವಾಗ ಸಿಕ್ಕಿದಾಗ ಒಂದು ಹಗ್ಗ ತಗೊಂಡು ಕಟ್ಟಿದಾಗ ಗೊತ್ತಾಗ್ತಾ ಇದೆ ಇವನು ಸಾಮಾನ್ಯ ಅಲ್ಲ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ. ಆ ಹಗ್ಗಗಳೇನಾಯ್ತು? ಇರೋ ಹಗ್ಗಗಳನ್ನೆಲ್ಲ ತಂದ್ರು, ಆದ್ರೆ ಕಟ್ಟಕ್ ಹೋದಾಗ ಶಾರ್ಟೇಜ್ ಆಗ್ತಾನೆ ಹೋಯ್ತು, ಕಡಿಮೆ ಬರ್ತಾನೆ ಇದೆ. ಯಾರಾದ್ರೂ ಭಗವಂತನನ್ನ ಕಟ್ಬೋದಾ ಅಂದ್ರೆ ಅವ್ನು ತೋರಿಸಿ ಕೊಡ್ತಾ ಇದ್ದಾನೆ, ನನ್ನನ್ನು ಯಾರು ಕಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಭಕ್ತಿ ಮತ್ತೆ ಪ್ರಯತ್ನದಿಂದ ಏನ್ ಮಾಡ್ತೀನಿ? ಪ್ರೀತಿಯಿಂದ ನಾನು ಏನ್ ಮಾಡ್ತೀನಿ? ಬಂಧನದಲ್ಲಿ ಒಳಗಾಗ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಈ ತರ ಭಗವಂತ ದೇವೋತ್ತಮ ಪರಮ ಪುರುಷ ಅವನು ಮಗುವಾಗಿದ್ರೇನು ಕೂಡ ಅವರು ಯಾವುದೇ ತರ ಮಗು ಆಗ್ಲಿ ಅದು ಜಸ್ಟ್ ಒಂದ್ ಮಗು ಆಗಿರೋದೇನು? ಇಲ್ಲಿ ಒಂದು ನಾಟಕದಲ್ಲಿ ನಾಟಕಕಾರ ಯಾವ ತರ ನಟನೆ ಮಾಡ್ತಾ ಇದಾರೋ ಆ ತರ ನಟನೆ ಮಾಡ್ತಾ ಇದಾರೆ. ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಇನ್ನೂ ಅದ್ಭುತ ಆಗಿ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ರಾಮನ ಲೀಲೆಯಲ್ಲಿ ಭಗವಂತ ಸೀತಾಮಾತೆನ ಅಪಹರಣ ಆಗೋಯ್ತು. ಅವ್ರು ಎಷ್ಟು ವೇದನೆ ಅನುಭವಿಸ್ತಾ ಇದ್ದಾರೆ, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನೋಡಿದ್ರೆ ಒಬ್ಬ ವ್ಯಕ್ತಿಗೆ ಅವನು ಏನ್ ಯೋಚನೆ ಮಾಡ್ತಾನೆ? ಓಹೋ, ಎಂತಿನ ಕಳ್ಕೊಂಡ್ರೆ ಯಾವ ತರ ದುಃಖ ಬರುತ್ತೆ ಒಬ್ಬ ವ್ಯಕ್ತಿಗೆ ಅಂತ ವಿಚಾರ ಮಾಡ್ತಾ ಅವರನ್ನ ನೋಡ್ಬೇಕಾಗತ್ತೆ ಅಷ್ಟೇನೆ. ಆದ್ರೆ ಭಗವಂತ ಅತೀತ ಆಗಿರೋನು. ಇದು ಯಾಕೆಂದ್ರೆ ರಾಮ ಅನ್ನೋ ಶಬ್ದಾನೇ ಏನಪ್ಪಾ ಅಂದ್ರೆ ಅವನೇನು ಸ್ವಯಂ ಸಂತೃಪ್ತ. ಅವನಿಗೆ ಬೇರೆ ಇನ್ಯಾವುದೇ ವಸ್ತುಗಳಿಂದ ಅವನಿಗೆ ಆನಂದ ಪಡಿಬೇಕು ಅನ್ನೋದು ವಿಚಾರ ಇಲ್ಲ. ಕಡೆಗೆ ಲಕ್ಷ್ಮಿಯಿಂದನೂ ಕೂಡ, ಸೀತಾಮಾತೆಯಿಂದನೂ ಕೂಡ ಅವ್ರಿಗೇನಾದ್ರೂ ಆನಂದ ಸಿಗ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಆದ್ರೆ ಭಗವಂತ ಎಷ್ಟು ಕರುಣಾಪೂರ್ಣ ಆಗಿದ್ದಾನೆ, ಎಷ್ಟು ಅವನು ಪ್ರೀತಿನ ಬಯಸ್ತಾರೆ ಅನ್ನೋದನ್ನ ನಮ್ಗೆ ತಿಳುವಳಿಕೆ ಕೊಡೋದಕ್ಕಾಗಿ ಭಗವಂತ ಏನ್ ಮಾಡ್ತಾ ಇದ್ದಾರೆ? ಅವರು ಈ ಒಂದು ನಾಟಕನ ಮಾಡ್ತಾ ಇದ್ದಾರೆ. ಈ ತರ ಭಗವಂತ ಅದು ತಾತ್ಪರ್ಯನ ನಾವು ಅದ್ರ ಹಿಂದ್ಗಡೆ ಇರೋ ವಿಚಾರಗಳನ್ನ ನಾವು ಪರಂಪರೆಯಿಂದ ತಿಳುವಳಿಕೆ ಪಡಿಲಿಲ್ಲ ಅಂದ್ರೆ ನಾವ್ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ? ಆತನ ಸಂಬಂಧಿಸಿದ ಎಲ್ಲಾ ಸಂಗತಿಗಳು ನಿಗೂಢವಾಗಿ ಕಾಣುತ್ತದೆ. ಭೌತಿಕವಾದಿಗಳು, ಕಾಮ್ಯ ಕರ್ಮಿಗಳು ಮತ್ತು ಅನುಭವವಾದಿಗಳೆಂಬ ಎರಡು ಬಗೆಯ ಜನರಿದ್ದಾರೆ. ಈ ಜಗತ್ತಲ್ಲಿ ಭೌತಿಕವಾದಿಗಳಲ್ಲಿ ಎರಡು ತರ ಜನ ಇದ್ದಾರೆ. ಒಬ್ರು ಕಾಮ್ಯ ಕರ್ಮಿಗಳು, ಇನ್ನೊಬ್ರು ಅನುಭವವಾದಿಗಳು. ಕಾಮ್ಯ ಕರ್ಮಿಗಳಿಗಂತೂ ಪರಮ ಸತ್ಯದ ಬಗ್ಗೆ ಏನೂ ತಿಳಿಯುವುದಿಲ್ಲ. ಕಾಮ್ಯ ಕರ್ಮದಲ್ಲಿ ತೊಡಗಿರೋರಿಗೆ, ಕಾಮ್ಯ ಕರ್ಮಿಗಳಂದ್ರೆ ಯಾರು? ಈ ಭೌತಿಕ ಅಪೇಕ್ಷೆಗಳಿಂದ ಸುಖ ಪಡಿಬೇಕು ಅಂತ ಚಿಂತನೆ ಮಾಡಿ ಯಾರು ಈ ಒಂದು ಜೀವನನ ರೂಪಿಸ್ತಾ ಇದ್ದಾರೋ, ಅದಕ್ಕಾಗಿನೇ ಸಮಯಗಳನ್ನ ಕೊಟ್ಟು ಆ ಒಂದು ಇಂದ್ರಿಯಗಳನ್ನ ತೃಪ್ತಿಪಡಿಸೋದಿಕ್ಕೆ ಬೇರೆ ವಸ್ತುಗಳನ್ನ ಪಡೀತಾ
ಏನು ಜೀವನ ನಡೆಸ್ತಾ ಇದ್ದಾರೋ, ಭೌತಿಕ ವಸ್ತುಗಳನ್ನ ಪಡ್ಕೊಂಡು ಏನು ಜೀವನ ನಡೆಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಏನು ಕಾಮ್ಯ ಕರ್ಮಿಗಳು, ಕರ್ಮಕಾಂಡದಲ್ಲಿ ಬರೋರು. ಇವರೆಲ್ಲರೂ ಕೂಡ ದೇವತೆಗಳನ್ನ ಇವ್ರನ್ನು ತೃಪ್ತಿಪಡಿಸಿ ಅಲ್ಲಿ ಸುಖ, ಒಟ್ನಲ್ಲಿ ಅವ್ರದ್ದು ವಿಚಾರ ಏನಂದ್ರೆ ಭೌತಿಕ ಜೀವನದಲ್ಲಿ ಸುಖ ಸಮೃದ್ಧಿನ ಗಳಿಸ್ಕೊಂಡು ಈ ಜೀವನನ ರೂಪಿಸ್ಕೋಬೇಕು ಅನ್ನೋದು ಅಷ್ಟೇ ವಿಚಾರ ಅವರಲ್ಲಿರೋದು. ಅದು ಪ್ರಾಣಿ ವರ್ಗದಲ್ಲೂ ಇದೆ. ಪ್ರಾಣಿ ವರ್ಗಕ್ಕಿಂತ ಒಂಚೂರು ಮೇಲ್ವರ್ಗದಲ್ಲಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇನೆ. ಪ್ರಾಣಿ ವರ್ಗದಲ್ಲಿ ಶೇಖರಣೆ ಮಾಡೋದಿಕ್ಕೆ ಅವಕಾಶಗಳಿಲ್ಲ. ಇವ್ರು ಏನ್ ಮಾಡ್ತಾರೆ, ಶೇಖರಣೆ ಮಾಡ್ತಾ 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 ಅವರು ಇದನ್ನ ಆನಂದ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಏನ್ ಶೇಖರಣೆ ಮಾಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಅದರಿಂದ ಭಗವಂತನ ಬಗ್ಗೆ ಇವ್ರಿಗೆ ಯಾವತ್ತೂ ಅರ್ಥನೇ ಆಗಲ್ಲ. ಇದು ಮೊದಲನೇದು ವಿಚಾರ. ಎರಡನೇದು ವಿಚಾರ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಎರಡನೇ ವ್ಯಕ್ತಿ ಯಾವ ತರ ಇರ್ತಾರೆ, ಇವರು ಕೇವಲ ಊಹಾತ್ಮಕ ಚಿಂತಕರು, ಕಾಮ್ಯ ಕರ್ಮಗಳಲ್ಲಿ ಹತಾಶರಾದ ಮೇಲೆ ಪರಮ ಸತ್ಯದ ಕಡೆಗೆ ತಿರುಗುತ್ತಾರೆ. ಈ ಭೌತಿಕ ಜಗತ್ತಲ್ಲಿ ಈ ಒಂದು ಇಂದ್ರಿಯ ತೃಪ್ತಿ ಮಾಡಿ 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 ಇದೇನಪ್ಪ ಇದು, ಇದರಲ್ಲಿ ಯಾವುದೇ ತರ ತೃಪ್ತಿ ಇಲ್ಲ ಅಂತ ಕೆಲವೊಂದ್ಸಲಿ ಹತಾಶೆ ಭಾವನೆ ಬರುತ್ತಲ್ವಾ, ಅವಾಗ ಏನಾಗ್ತಾರೆ ಅದನ್ನ ನಾವು ಹಿಂಗೂ ಯೋಚನೆ ಮಾಡ್ಬೋದು. ಇವಾಗ ಯಾರಾದ್ರೂ ಸತ್ತೋಗಿರ್ತಾರ ಅವ್ರ ಮನೆಯಲ್ಲಿ, ಸತ್ತೋಗಿದ್ದಾಗ ಮಾತ್ರ ಏನಾಗುತ್ತೆ, ಆ ಸಮಯದಲ್ಲಿ ಸ್ಮಶಾನ ವೈರಾಗ್ಯ ಪ್ರಾಪ್ತಿ ಆಗ್ಬಿಡುತ್ತಲ್ವಾ, ಆ ತರ ವೈರಾಗ್ಯ ಪ್ರಾಪ್ತಿ ಆಗ್ಬಿಡುತ್ತೆ. ಅಯ್ಯೋ ಇನ್ನೇನಿಲ್ಲ ಜೀವನದಲ್ಲಿ, ಅಷ್ಟೇ, ನಾನು ಇನ್ನೇನು ಮಾಡಲ್ಲ, ಹಾಗೆ ಹೇಗೆ ಅಂತ ಯೋಚನೆ ಮಾಡಿ ಸರಿ ಏನೋ ಇದೆ ತಿಳುವಳಿಕೆ ಪಟ್ಕೊಂಡ್ಬಿಡೋಣ ಅಂತ ಪ್ರಯತ್ನ ಪಡ್ತಾರಲ್ವಾ ಕೆಲವೊಂದ್ಸಲಿ. ಇಂಥವ್ರೆಲ್ರೂ ಕೂಡ ಏನೋ ಊಹಾತ್ಮಕ ಚಿಂತಕರು. ಇವ್ರೇನ್ ಮಾಡ್ತಾರೆ, ಊಹಾತ್ಮಕ ಚಿಂತನೆಯಿಂದ ಆತನನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ. ಮಕ್ಕಳಿಗೆ ಐಂದ್ರಜಾಲಿಕನ ಇಂದ್ರಾಜಾಲಗಳು ಹೇಗೆ ಕೇವಲ ಕಣ್ಣು ಕಟ್ಟುಗಳು, ಹಾಗೆ ಈ ಎಲ್ಲಾ ವ್ಯಕ್ತಿಗಳು ಪರಮ ಸತ್ಯನು ರಹಸ್ಯವಾಗಿದ್ದಾನೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಒಂದು ಉದಾಹರಣೆ ಇಟ್ರು. ಯಾರು ಮ್ಯಾಜಿಕ್ ಮಾಡ್ತಾರಲ್ವಾ, ಮ್ಯಾಜಿಕ್ ಮಾಡೋರು ಏನ್ ಮಾಡ್ತಾರೆ, ಕೆಲವೊಂದು ಮ್ಯಾಜಿಕ್ ಅನ್ನ ತೋರಿಸ್ತಾರೆ. ಅದೇ ತರ ಭಗವಂತನನ್ನ ಇವರೊಬ್ಬ ಮ್ಯಾಜಿಕ್ ವ್ಯಕ್ತಿ ಅಂತ ಅನ್ಕೋತಾರ ಅಷ್ಟೇ. ಅವನು ಮ್ಯಾಜಿಕ್ ಮಾಡೋನು, ಇಂದ್ರಜಾಲ ತೋರಿಸೋನು, ಈ ತರನೇ ವಿಚಾರ ಮಾಡ್ತಾರೆ ಹೊರತು ಭಗವಂತ ಪರಮ ಸತ್ಯ, ಅವನೇ ಪರಿಪೂರ್ಣ, ಮತ್ತೆ ಅವನ ಸೇವೆಯಿಂದ ಮಾತ್ರನೇ ನಮ್ಗೆ ಆನಂದ ಪ್ರಾಪ್ತಿ ಆಗುತ್ತೆ. ಈ ಮಟ್ಟದಲ್ಲಿ ಅವ್ರಿಗೆ ಯಾವತ್ತೂ ಪ್ರಜ್ಞೆ ಬರೋದಿಲ್ಲ. ಮತ್ತೆ ಅವರು ವಿಚಾರ ಚಿಂತನೆ ಯಾವ ತರ ಹೋಗುತ್ತೆ, ಮುಂದುವರೆದು ಹೆಂಗ್ ಹೋಗುತ್ತೆ ಅಂದ್ರೆ, ನಾನನ್ನು ಕೂಡ ಅವನ್ ತರ ಏನ್ ಮಾಡ್ಬೋದು, ಶಕ್ತಿನ ಗಳಿಸ್ಕೋಬಹುದು, ಮತ್ತೆ ನಾನನ್ನು ಕೂಡ ಭಗವಂತ ಆಗ್ಬೋದು ಅನ್ನೋದು ವಿಚಾರ ಮಾಡ್ತಾ ಹೋಗ್ತಾರಲ್ವಾ. ಇದ ಕಟ್ಟ ಕಡೆದು ಮಾಯದು ಬಲೆ ಅನ್ನೋದನ್ನ ಪ್ರಭುಪಾದರು ತಿಳುವಳಿಕೆ ಕೊಡ್ತಾರೆ. ಅದರಿಂದ ಇಂಥ ವ್ಯಕ್ತಿಗಳು, ಅದು ಕಾಮ್ಯ ಕರ್ಮಿಗಳಾಗಿರ್ಬೋದು, ಊಹಾತ್ಮಕ ಚಿಂತಕರಾಗಿರ್ಬೋದು, ಯಾವತ್ತೂ ಕೂಡ ಭಗವಂತನನ್ನ ಪರಮ ಸತ್ಯವನ್ನ ಅರ್ಥ ಮಾಡೋದಕ್ಕಾಗಲ್ಲ, ಮತ್ತೆ ಅವ್ರಿಗೆ ಸೇವೆಯನ್ನು ಮಾಡಕ್ಕಾಗಲ್ಲ. ಸೇವೆ ಮಾಡ್ದಿರ ಭಗವಂತನನ್ನ ಯಾರನ್ನು ಕೂಡ ತಿಳುವಳಿಕೆ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸೇವೆಗಳಿಂದ ಮಾತ್ರನೇ ಒಬ್ಬ ವ್ಯಕ್ತಿ ಭಗವಂತನನ್ನ ತಿಳುವಳಿಕೆ ಪಡಿಬೋದೇ ಹೊರತು ಸೇವೆ ಇಲ್ದಿರ ಯಾರನ್ನು ಕೂಡ ಭಗವಂತನನ್ನ ಅರ್ಥ ಮಾಡಕ್ಕಾಗಲ್ಲ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ಭಗವಂತನ ನಿಗೂಢತೆಯಿಂದ ದಿಕ್ಕು ತಪ್ಪುವ ಭಕ್ತರಲ್ಲದವರು. ನೋಡಿ, ಭಗವಂತನ ಈ ನಿಗೂಢವಾಗಿರುವಂತ ವಿಚಾರಗಳನ್ನ ತಿಳುವಳಿಕೆ ಪಡೆಯೋರು ಭಕ್ತರು ಮಾತ್ರ. ಆದ್ರೆ ಭಕ್ತರಲ್ಲದವರು ತಾವು ಊಹಾತ್ಮಕ ಚಿಂತನೆ ಮತ್ತು ಕಾಮ್ಯ ಕರ್ಮಗಳಲ್ಲಿ ಎಷ್ಟೇ ನಿಪುಣರಾದರೂ, ಅವ್ರು ಎಷ್ಟೇ ಎಕ್ಸ್ಪರ್ಟ್ ಆಗಿರ್ಬೋದು, ಎಂಥ ಒಂದು ನಿಪುಣತೆ ಗಳಿಸ್ಕೊಂಡಿದ್ರೇನು ಕೂಡ ಯಾವಾಗಲೂ ಅವರು ಅಜ್ಞಾನದಲ್ಲೇ ಇರುತ್ತಾರೆ. ಅದರಿಂದ ಭಗವಂತನ ಜ್ಞಾನ ಇವರಿಗೆ ಯಾವತ್ತೂ ಪ್ರಾಪ್ತಿ ಆಗಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳುದು, ಭಕ್ತಾಮಾಂ ಅಭಿಜಾನಾತಿ ಯಾವಾನ್ ಯಚಾಸ್ಮಿನ್ ತತ್ವತಃ. ಭಕ್ತ ಬಿಟ್ರೆ ನನ್ನನ್ನ ತಿಳುವಳಿಕೆ ಯಾರಿಂದನೂ ಪಡೆಯಕ್ಕಾಗಲ್ಲ. ಅದರಿಂದ ಭಕ್ತಿ ಹೆಂಗ್ ಮಾಡ್ಬೇಕು ಮತ್ತೆ ಭಗವಂತ 9ನೇ ಅಧ್ಯಾಯ ಕಡೆ ಶ್ಲೋಕದಲ್ಲಿ ಹೇಳ್ತಾರೆ. ಈ ಶ್ಲೋಕ ಮಾತ್ರ 2 ಕಡೆ ಹೇಳಿದ್ದಾರೆ. ಮಾತಾಜಿ ಆ ಶ್ಲೋಕ ಓದ್ಬೋದಲ್ವಾ? 9ನೇ ಅಧ್ಯಾಯ ಕಡೆ ಶ್ಲೋಕ, ಮತ್ತೆ 18ನೇ ಅಧ್ಯಾಯ 64ನೇ ಶ್ಲೋಕ, ಇಲ್ಲ 63ನೇ ಶ್ಲೋಕ. ಭಗವದ್ಗೀತೆ ಯಾರಾದ್ರೂ ಒಬ್ರು ತೆಗಿರಿ. ಹರೇ ಕೃಷ್ಣ, ಯಾರು ಓದ್ತೀರಾ? ಮಹೇಶ್ವರಿ ಮಾತಾಜಿ ಓದಿ. 9ನೇ ಅಧ್ಯಾಯ
34ನೇ ಶ್ಲೋಕ. ಹರೇ ಕೃಷ್ಣ. ಮಾತಾಜಿ ಅವರು ಓದಿ ಪ್ರಭು ಓದಿ ಮಾತಾಜಿ. ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೈ ವೈಶಸಿ ಯುಕ್ತೇವ ಮಾತ್ಮಾನಂ ಮತ್ಪರಾಯಣ. ಅನುವಾದ: ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ. ಭಗವಂತನ ಬಗ್ಗೆ ಸಂಪೂರ್ಣ ಆಗಿರೋದು ಯಾವಾಗ ಭಕ್ತ ಆದ್ರೆ ಮಾತ್ರ ಭಗವಂತನನ್ನ ನಾವು ತಿಳುವಳಿಕೆ ಪಡಿಬಹುದು ಅನ್ನೋದನ್ನ ಇಲ್ಲಿ ಭಗವಂತ ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅವಾಗ ಮಾತ್ರ ನಾವು ಈ ಮಾಯೆಯಿಂದ ಬಿಡುಗಡೆ ಆಗ್ತೀವಿ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಅದಕ್ಕೆ ಮತ್ತೆ 18ನೇ ಅಧ್ಯಾಯದಲ್ಲಿ ಮಾತಾಜಿ ಅದನ್ನ ಯಾರಾದ್ರೂ ಒಬ್ರು ಓದಿ. ಪ್ರಭು ಶ್ಲೋಕ ನಂಬರ್ 63 ಅಲ್ವಾ ಪ್ರಭು? ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಅನುವಾದ: ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಏನ್ ಹೇಳ್ತಾ ಇದ್ದಾರೆ? ಇದು ಎಷ್ಟನೇ ಶ್ಲೋಕ ಇದು? 65ನೇ ಶ್ಲೋಕ ಪ್ರಭು, 18ನೇ ಅಧ್ಯಾಯ. 65ನೇ ಶ್ಲೋಕ. ಇದಾದ್ಮೇಲೆ ಮತ್ತೆ ಭಗವಂತ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದರಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾರೆ? ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನಿಶ್ಚಯವಾಗಿಯೂ ನೀನು ನನ್ನ ಬಳಿಗೆ ಬರುವೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಅದರಿಂದ ಭಕ್ತನಾಗ್ದಿರ ಯಾರನ್ನು ಕೂಡ ಭಗವಂತನನ್ನ ಊಹಾತ್ಮಕ ಚಿಂತನೆಯಿಂದ ನಾವು ತಿಳುವಳಿಕೆ ಪಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ 2 ಶ್ಲೋಕದಲ್ಲಿ ನಮ್ಗೆ ತಿಳುವಳಿಕೆ ಕೊಟ್ರು. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು ಕೂಡ, ಭಕ್ತರಲ್ಲದವರು ತಾವು ಊಹಾತ್ಮಕ ಚಿಂತನೆ ಮತ್ತು ಕಾಮ್ಯ ಕರ್ಮಗಳಲ್ಲಿ ಎಷ್ಟೇ ನಿಪುಣರಾಗಿದ್ದರೂ ಯಾವಾಗಲೂ ಅಜ್ಞಾನದಲ್ಲೇ ಇರುತ್ತಾರೆ. ತಮ್ಮ ಸೀಮಿತ ಜ್ಞಾನದಿಂದ ನಿಗೂಢವಾದ ದಿವ್ಯ ವಲಯವನ್ನು ಭೇದಿಸಲು ಅವರು ಅಸಮರ್ಥರಾಗಿರುತ್ತಾರೆ. ಇದರಿಂದ ಭಗವಂತನ ಹತ್ರಕ್ಕೆ ಯಾವತ್ತೂ ಕೂಡ ಅವ್ರು ಹೋಗಕ್ಕಾಗಲ್ಲ. ಮತ್ತೆ ಮತ್ತೆ ಅಜ್ಞಾನದಲ್ಲಿ ಭೌತಿಕ ಜಗತ್ತಲ್ಲಿ ಅವರು ಈ ಸುತ್ತಾನೇ ಇರ್ಬೇಕು, ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾನೆ ಇರ್ಬೇಕು. ಅದಕ್ಕೆ ನಿನ್ನೆ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಸುಧಾಮ ಪ್ರಭು ಹೇಳ್ತಾ ಇದ್ರು, ಭಗವಂತನನ್ನ ಚಿಂತನೆ ನಾವು ನಿರಂತರವಾಗಿ ಮಾಡ್ಬೇಕು. ಅದಕ್ಕೆ ಅವ್ರು ಏನ್ ಹೇಳಿದ್ರು? ರಿಮೆಂಬರೆನ್ಸ್. ಕರೆಕ್ಟ್ ಅಲ್ವಾ? ಚಿಂತನೆ ಮಾಡೋದು, ನಿರಂತರವಾಗಿ ಚಿಂತನೆ ಮಾಡೋದು ರಿಮೆಂಬರ್. ಆದ್ರೆ ನಾವ್ ಯಾವಾಗ ಅದನ್ನ ಸರಿಯಾಗಿ ಮಾಡಲ್ವೋ ಅವಾಗ ರಿಮೆಂಬರ್. ಎಲ್ಲಿ ರಿಮೆಂಬರ್? ಈ ಭೌತಿಕ ಜಗತ್ತಲ್ಲಿ ಮೆಂಬರ್ಶಿಪ್ ಕಂಟಿನ್ಯೂ ನಡೀತಾನೆ ಇರುತ್ತೆ. ಸರಿಯಾಗಿ ಭಗವಂತನನ್ನ ರಿಮೆಂಬರ್ ಮಾಡಿದ್ರೆ ನಾವು ಈ ಭೌತಿಕ ಜಗತ್ತಿನ ಈ ಒಂದು ಛೇದನೆ ಮಾಡಿ ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ಬೋದು. ಇಲ್ಲ ಅಂದ್ರೆ ಕಂಟಿನ್ಯೂ ಮೆಂಬರ್ಶಿಪ್ ಭೌತಿಕ ಜಗತ್ತಿಂದು. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಹುಡ್ತಿ ಮತ್ತೆ ಸಾಯ್ತಿ, ಮತ್ತೆ ಹುಡ್ತಿ ಮತ್ತೆ ಸಾಯ್ತಿ. ಇದು ನಡೀತಾನೆ ಇರುತ್ತೆ. 100ಕ್ಕೆ 100ರಷ್ಟು ಇಲ್ಲಿ ಭಗವಂತ ಹೇಳ್ತಾ ಇರೋ ಪ್ರಕಾರವಾಗಿ 100ಕ್ಕೆ 100ರಷ್ಟು ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕು. ಅವಾಗ ಮಾತ್ರನೇ ಭಗವಂತನನ್ನ ತಿಳುವಳಿಕೆ ಪಡೆಯಕ್ಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಅದರಿಂದ ಆಚಾರ್ಯರು ಪರಂಪರೆಯಲ್ಲಿ ಯಾವ ತರ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ನಾವು ಭಗವಂತನ ನಾಮಸ್ಮರಣೆ ಇರ್ಬೋದು, ಅಪರಾಧಗಳಿಂದ ಮುಕ್ತರಾಗಿ ನಾವು ನಾಮಸ್ಮರಣೆ ಮಾಡ್ಬೇಕು. ಮತ್ತೆ ಭಗವದ್ಗೀತೆ ಭಾಗವತಗಳನ್ನ ಪರಂಪರೆಯಲ್ಲಿ ನಾವು ಕೇಳಿ ತಿಳುವಳಿಕೆ ಪಡ್ಕೋಬೇಕು. ಅದೊಂದೇ ದಾರಿ. ಅದಕ್ಕೆ ಇಲ್ಲಿ ಮುಂದುವರಿಸಿ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ರೆ, ಜಡ ಭೌತಿಕವಾದಿಗಳಿಗಿಂತ ಮತ್ತು ಕಾಮ್ಯ ಕರ್ಮಿಗಳಿಗಿಂತ ಭೌತಿಕ ಚಿಂತಕರು ಸ್ವಲ್ಪ ಮೇಲು. ಆದರೆ ಅವರೂ ಕೂಡ ಮಾಯೆ ಹಿಡಿತದಲ್ಲಿರುವುದರಿಂದ ರೂಪ ನಾಮ ಕ್ರಿಯೆಗಳ ಯಾವುದೇ ಅಂಶವು ಭೌತಿಕ ಶಕ್ತಿಯ ಉತ್ಪಾದನೆ ಎಂದೇ ಅವರು ನಂಬುತ್ತಾರೆ. ಸ್ವಲ್ಪ ಭೌತಿಕವಾದಿಗಳಿಗಿನ್ನ ಮತ್ತೆ ಇಲ್ಲ ಕಾಮ್ಯ ಕರ್ಮಿಗಳಿಗಿನ್ನ ಚಿಂತನೆ ಮಾಡೋರು ಪರವಾಗಿಲ್ಲ, ಓಕೆ. ಆದ್ರೇನು ಅವರನ್ನು ಕೂಡ ಈ ಒಂದು ಮಾಯೆ ಹಿಡಿತದಲ್ಲಿರೋದ್ರಿಂದ ಭಗವಂತನ ರೂಪ ಗುಣ
ನಾಮ, ಇವಾಗ ಎಲ್ಲದಕ್ಕೂ ಕೂಡ ಅವ್ರೇನ್ ಹೇಳ್ತಾ ಇದಾರೆ, ಮತ್ತೆ ಈ ಒಂದು ಭೌತಿಕ ಲೇಪನ ಮಾಡ್ಬಿಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಅದರದ್ದು ದಿವ್ಯವಾಗಿರೋದು ಆ ರಸ ಅವರಿಗೆ ಅದರಲ್ಲಿ ಸಿಗದಿಲ್ಲ. ಅದರಿಂದ ಇಲ್ಲಿ ಅವರು ಏನಂತ ಚಿಂತನೆ ಮಾಡ್ತಾರೆ, ಅವರ ದೃಷ್ಟಿಯಲ್ಲಿ ಪರಮಚೇತನನು ಆಕಾರಹೀನನು, ನಾಮಹೀನನು ಮತ್ತು ಕ್ರಿಯಾಹೀನ. ಇಷ್ಟೇ ವಿಚಾರ ಮಾಡೋದು. ಏನು ಭಗವಂತ ಅಂದ್ರೇನು? ನಿರಾಕಾರ, ಆಕಾರ ಇಲ್ದಿರ ಇರುವನು. ಮತ್ತೆ ನಾಮಹೀನನು, ಅವನಿಗೆ ಹೆಸರನ್ನದೇ ಇಲ್ಲ, ಅವನಿಗೆ ಯಾವ ಹೆಸರು ಇಲ್ಲ. ಮತ್ತೆ ಅವನು ಕ್ರಿಯಾಹೀನನು, ಅವನೇನು ಕೆಲಸ ಇಲ್ಲ, ಅವನದೇನು ಕೆಲಸ ಮಾಡಲ್ಲ. ಅಂದ್ರೆ ಅವರದೇ ಇವಾಗ ಯಾವ್ದಾದ್ರು ಕೆಲಸ ಇಲ್ಲ, ಯಾವ್ದಾದ್ರು ನಾಮ ಇಲ್ಲ, ಯಾವ್ದಾದ್ರು ಆಕಾರ ಇದ್ರೆ ಅವ್ರದ್ದು ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಅದು ಭೌತಿಕ ದೃಷ್ಟಿಯಿಂದಾನೇ ನೋಡ್ತಾರೆ. ಕೃಷ್ಣ ಅಂದ್ರೆ ಅವನು ನಮ್ ತರ ವ್ಯಕ್ತಿ, ರಾಮ ಅಂದ್ರೆ ಅವನು ನಮ್ ತರ ವ್ಯಕ್ತಿ. ಕೃಷ್ಣ ಮತ್ತೆ ರಾಮ, ಹರೇ, ಈ ಎಲ್ಲಾ ಶಬ್ದಗಳು ಭೌತಿಕ ಆಗಿರೋದೇ ಹೊರತು ಅದರಲ್ಲಿ ಯಾವುದೇ ತರ ವಿಚಾರ ಇಲ್ಲ ಅನ್ನೋದು ಅವ್ರಿಗೆ ವಿಚಾರ ಬರುತ್ತೆ. ಆದ್ರೆ ಶಾಸ್ತ್ರದಲ್ಲಿ ಮತ್ತೆ ಖುದ್ದಾಗಿ ಭಗವಂತ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ಏನ್ ಮಾಡಿದ್ದಾರೆ, ಈ ದಿವ್ಯವಾಗಿರೋದು ನಾಮಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಆ ನಾಮನೇ ಯಾರು ತಗೋತಾ ಇದ್ದಾರೋ ಭಕ್ತಿ ರೂಪದಲ್ಲಿ, ಭಕ್ತನಾಗಿ ಅದನ್ನ ಯಾರು ಆಚರಣೆ ಮಾಡ್ತಾ ಇದ್ದಾರೋ ಅವರಿಗೆ ಖಂಡಿತವಾಗ್ಲೂ ಅದರದ್ದು ಅನುಭವನ ಭಗವಂತ ಕೊಡ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಭಕ್ತರ ಅಲ್ದಿರ ಇರೋರಿಗೆ ಇದನ್ನ ಅರ್ಥ ಮಾಡೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಭುಪಾದರು ಹೇಳ್ತಾರಲ್ಲ, ಗುಲಾಬ್ ಜಾಮೂನ್ ಅನ್ನ ನೀವು ಎಷ್ಟೇ ವರ್ಣನೆ ಮಾಡಿದ್ರೇನು ಕೂಡ, ಎಷ್ಟೇ ಯೋಚನೆ ಮಾಡಿದ್ರೇನು ಕೂಡ, ನೀವು ಬಾಯಿ ಒಳಗಡೆ ಯಾವತ್ತು ಹಾಕಲ್ವೋ ಅಲ್ಲಿವರೆಗೂ ಗುಲಾಬ್ ಜಾಮೂನ್ ಏನು ಅಂತ ಅರ್ಥ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಬಾಯಲ್ಲಿ ಇಡ್ಬೇಕು ಗುಲಾಬ್ ಜಾಮೂನ್ ಅಂದ್ರೆ ಏನು ಅಂತ ಗೊತ್ತಾಗೋದಿಕ್ಕೆ. ಅದರದ್ದು ವಾಸನೆ ಏನು, ಅದರದ್ದು ಟೇಸ್ಟ್ ಏನು, ಅದರದ್ದು ಯಾವ ತರ ರಸ ಇರುತ್ತೆ ಅದರಲ್ಲಿ. ಅದೇ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಎಲ್ಲಿವರೆಗೂ ಭಗವಂತನ ಭಕ್ತ ಆಗೋದಿಲ್ವೋ ಅಲ್ಲಿವರೆಗೂ ಭಗವಂತನನ್ನ ಯಾರನ್ನು ಕೂಡ ತಿಳುವಳಿಕೆ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಊಹಾತ್ಮಕ ಚಿಂತಕರು ಭಗವಂತನ ದಿವ್ಯ ನಾಮ ಮತ್ತು ರೂಪಗಳು ಐಕ ನಾಮರೂಪಗಳಿಗೆ ಸಮಾನವೆಂದು ಭಾವಿಸುವುದರಿಂದ ಅವರ ಅಜ್ಞಾನದಲ್ಲಿದ್ದಾರೆಂದು ಹೇಳಬೇಕು. ಭಗವಂತನ ನೈಜ ಸ್ವರೂಪವನ್ನು ಅವರು ತಮ್ಮ ಸೀಮಿತ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಐಕ ಜಗತ್ತಿನೊಂದಿಗೆ ನೊಳಗೆ ಇದ್ದಾಗಲೂ ಕೂಡ ಭಗವಂತನು ದಿವ್ಯ ಸ್ಥಿತಿಯಲ್ಲಿದ್ದಾನೆ. ಆದರೆ ಅಜ್ಞಾನಿಗಳು ಜಗತ್ತಿನ ಮಹಾಶಕ್ತಿಗಳಲ್ಲಿ ಭಗವಂತನು ಒಬ್ಬ ಎಂದು ಭಾವಿಸುತ್ತಾರೆ. ಮಾಯಾಶಕ್ತಿಯಿಂದ ಅವರು ಹೀಗೆ ದಾರಿ ತಪ್ಪುತ್ತಿದ್ದಾರೆ. ಅದರಿಂದ ಭಗವಂತನ ಇಲ್ಲಿ ಒಟ್ಟಾರೆಯಾಗಿ ಏನ್ ನಾವು ತಿಳುವಳಿಕೆ ಪಡಿತಾ ಇದೀವಿ, ಇಂಥ ಊಹಾತ್ಮಕ ಚಿಂತನೆಗಳಿಂದ ಯಾರನ್ನು ಕೂಡ ಭಗವಂತನ ವಿಚಾರಗಳನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅವನು ಭಕ್ತ ಆದ್ರೆ ಮಾತ್ರ ಅವನನ್ನ ನಾವು ತಿಳುವಳಿಕೆ ಪಡ್ಕೋಬಹುದು ಅನ್ನೋದು ಒಟ್ಟು ವಿಚಾರ ಇಲ್ಲಿ ನಮ್ಗೆ ತಿಳುವಳಿಕೆ ಕೊಟ್ರು. ಅದರಿಂದ ನಾವು ಭಗವಂತನ ಒಂದೊಂದು ಲೀಲೆಗಳನ್ನು ಕೂಡ ಅವರ ಹಿಂದಿನ ರಹಸ್ಯಗಳು, ಅದ್ರಲ್ಲಿರುವಂತ ದಿವ್ಯವಾಗಿರೋದು ಗುಣಗಳನ್ನ ಪರಂಪರೆ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ತಾ ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿತೀವೋ ಅವಾಗ ಮಾತ್ರ ನಾವು ಭಗವಂತನನ್ನ ತಿಳುವಳಿಕೆ ಪಡಿಬೋದು. ಇಲ್ಲಿ ನಾಮ ಜಪ ಇರ್ಬೋದು, ಅಧ್ಯಯನ, ಪ್ರಭುಪಾದರ ಒಂದು ಪುಸ್ತಕಗಳ ಅಧ್ಯಯನ ಇರ್ಬೋದು, ಮತ್ತೆ ಜೊತೆಯಲ್ಲಿ ಭಗವಂತನ ಸೇವೆ ಇರ್ಬೋದು, ಇದೆಲ್ಲಾನು ಕೂಡ ಮಾಡ್ದಿರಾ ಭಗವಂತನನ್ನ ಯಾರು ಅರ್ಥ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಟ್ಟು ಸಾರಾಂಶ ರೂಪದಲ್ಲಿ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇವಾಗ ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಹರೇ ಕೃಷ್ಣ. ಒಂದ್ ಪ್ರಶ್ನೆ ಯಾರಾದ್ರೂ ಇದ್ರೆ ಕೇಳಿ. ಅದಾದ್ಮೇಲೆ ನಾವು ಶನಿವಾರ ಎಲ್ಲಿಗೆ ನಿಲ್ಸಿದ್ವಲ್ಲ, ಯಾರ್ಯಾರು ಎಷ್ಟು ಜಪ, ಯಾವ ಭಕ್ತಿ ವೃಕ್ಷದಲ್ಲಿರೋದು, ಎಷ್ಟು ಜಪ ಮಾಡ್ತಾ ಇದ್ದೀರಾ, ಮತ್ತೆ ನೀವು ದೇವಸ್ಥಾನದಲ್ಲಿ ಏನ್ ಸೇವೆಯಲ್ಲಿ ತೊಡಗಿದ್ದೀರಾ, ಯಾವ ಜವಾಬ್ದಾರಿ ಇದೆ ಅನ್ನೋದನ್ನ ನೀವು ಒಂದೊಂದು ಅರ್ಧ ನಿಮಿಷದಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಇವತ್ತೇಳಿ ಮುಂದುವರೆದು ನಾವು ನಾಳೆನೂ ಕೂಡ ನೋಡ್ಬೋದು. ಮಾತಾಜಿ ಮೊನ್ನೆ ಬರ್ಕೊಂಡಿದ್ದೀರಲ್ವಾ, ಎಷ್ಟು ಜನ ನಮ್ಗೆ ನೀವು ಬರ್ಕೊಂಡಿದ್ದೀರಾ, ಎಷ್ಟು ಹೆಸರು ತಗೊಂಡಿದ್ದೀರಾ? ಹರೇ ಕೃಷ್ಣ ಪ್ರಭು.
23 ಜನ ಇದ್ದಾರೆ ಪ್ರಭು. 23 ಜನದ್ದಾಗಿದೆ. ಹೌದು ಪ್ರಭು. ಸರಿ ಮಾತಾಜಿ, ಆಯ್ತು, ಓಕೆ. ಏನಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ? ಪ್ರಭು ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಪ್ರಭು. ಅದೇ ಸುಧಾಮ ಪ್ರಭುನು ಕೂಡ ಒಳಗೆ ಹೋಗಿ ಅರ್ಚ ವಿಗ್ರಹನ ಮುಟ್ಟಬಾರದ ಪ್ರಭು? ನೀವು ಕೇಳಿದ್ದು ಸ್ವಲ್ಪ ಕಟ್ಟಾಯ್ತು ನಿಮ್ ವಾಯ್ಸು. ಏನ್ ಹೇಳಿ ಪ್ರಭು, ಇನ್ನೊಂದ್ಸಲಿ. ಅದೇ ಸುಧಾಮ ಪ್ರಭು ಬಂದಿದ್ರಲ್ಲ ನೆನೆ, ಅದು ದೇವಸ್ಥಾನದ ಇನ್ನೊಂದು ಮೆಟ್ಲಿದಲ್ಲ, ಅಲ್ಲಿ ಮಾತ್ರ ಇದ್ರು, ಒಳಗಡೆ ಹೋಗಿ ಭಗವಂತನ ಮುಟ್ಟಬಾರ್ದ ಅಂತ ಪ್ರಭು. ದೇವಸ್ಥಾನ ಅವರೆಲ್ಲ ಒಳಗಡೆ ಹೋಗ್ಬೋದು ಪ್ರಭು. ಗರ್ಭಗುಡಿ ಒಳಗಡೆ ಹೋಗ್ಬೇಕಂದ್ರೆ ಅದಕ್ಕೆ ಅಂತ ಕೆಲವೊಂದು ಆಚಾರ ವಿಚಾರಗಳನ್ನೆಲ್ಲ ನಿಯಮಗಳನ್ನ ಪಾಲಿಸ್ಕೊಂಡು ಅದಾದ್ಮೇಲೆ ಒಳಗಡೆ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡ್ಬೇಕಾಗತ್ತೆ. ಅದರಿಂದ ಅವರನ್ನ ನಾವು ಗರ್ಭಗುಡಿ ಒಳಗಡೆ ಇದನ್ ಮಾಡಲ್ಲ ಪ್ರಭು. ಅವರೆಲ್ಲರೂ ಕೂಡ ದೀಕ್ಷಾ ಬದ್ಧರಾಗಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ಮಾಡುವಂತ ಎಲ್ಲಾ ತರ ಗುರುಗಳಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಅವರನ್ನು ಕೂಡ ಹೋಗ್ಬೋದು, ಅದರಲ್ಲಿ ಏನಿಲ್ಲ. ಇವತ್ತಕ್ಕೆ ಸಂಬಂಧಪಟ್ಟಿರೋದು ಏನಾದ್ರೂ ಪ್ರಶ್ನೆ ಇದೆಯಾ ಪ್ರಭು? ಪ್ರಭು ಏನಿಲ್ಲ, ಅವು ಅಂದ್ರೆ ನಾವ್ ಯಾವುದೇ ತರ ಊಹಾತ್ಮಕತೆಯಿಂದ ಚಿಂತನೆ ಮಾಡುವಂಗೆ ಇಲ್ಲ. ಆಚಾರ್ಯರು ಏನ್ ಹೇಳಿದಾರ ಅದನ್ನೇ ನಾವು ಇದ್ ಮಾಡ್ಬೇಕು ಅಲ್ವಾ ಪ್ರಭು? ಹೌದು ಪ್ರಭು, ಹೌದು. ಹರೇ ಕೃಷ್ಣ ಪ್ರಭು.